ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಯಾರ್ಯಾರು LPG ಯನ್ನು ಬಳಕೆ ಮಾಡ್ತಾ ಇದ್ದಾರೋ ನೀವೆಲ್ಲರೂ ನೋಡಲೇಬೇಕಾದಂತಹ ಮಾಹಿತಿ ಇದು. ಏನು ಆ ಮಾಹಿತಿ? ಇಲ್ಲದಿದ್ರೆ ಏನಾಗುತ್ತೆ? ಸಬ್ಸಿಡಿ ಕಟ್ ಆಗುತ್ತೆ, ಸಿಲಿಂಡರ್ ಬರೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಇದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನಾನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನ್ಯೂಸ್ 18ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಇನ್ಸ್ಟಾಗ್ರಾಮ್ ಹಾಗೆಯೇ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಇರಾನ್-ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಈಗಾಗಲೇ ದೇಶದಾದ್ಯಂತ ಗ್ಯಾಸ್ ಕೊರತೆ ಆಗಿದೆ. ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲಿ ಪೆಟ್ರೋಲ್, ಡೀಸೆಲ್ ಕೊರತೆ ಉಂಟಾಗಿದೆ. ಭಾರತದಲ್ಲೂ LPG ಕೊರತೆ ತೀವ್ರ ಮಟ್ಟಕ್ಕೆ ತಲುಪಿದ್ದು ಹೋಟೆಲ್ಗಳು ಬಂದ್ ಆಗಿದೆ, ಕೈಗಾರಿಕೆಗಳ ಮೇಲೂ ಪರಿಣಾಮ ಬೀರಿದೆ, ಅನೇಕ ಉದ್ಯಮಗಳ ಮೇಲೆ ಇದರ ಎಫೆಕ್ಟ್ ಸಾಕಷ್ಟು ತಟ್ಟಿದೆ. ಸೊ ಗ್ಯಾಸ್ನ ಸಂಕಷ್ಟ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ LPG ಕೊರತೆಯನ್ನು ನೀಗಿಸುವುದಕ್ಕೆ ಸರ್ಕಾರ ಒಂದಷ್ಟು ಪ್ರಮುಖ ಕ್ರಮಗಳನ್ನು ಕೈಗೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ಗಳ ಬುಕ್ಕಿಂಗ್ ಅವಧಿಯನ್ನು ವಿಸ್ತರಿಸಿರುವುದು. ಅನಿಲ ಪೂರೈಕೆಯ ಕೊರತೆ ಹಿನ್ನೆಲೆಯಲ್ಲಿ 2 ರೀಫಿಲ್ಗಳ ನಡುವಿನ ಒಂದು ಅಂತರವನ್ನು 25 ದಿನಗಳಿಗೆ ಹೆಚ್ಚಿಸಲಾಗಿದೆ ಅನ್ನೋದು ಒಂದು ಕಡೆ ಆದರೆ, ಗ್ರಾಮೀಣ ಭಾಗದಲ್ಲಿ 45 ದಿನಕ್ಕೂ ಕೂಡ ಹೆಚ್ಚಿಸಲಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಇನ್ನು ಗ್ರಾಹಕರಿಗೆ ಈ ಮೂಲಕ ಕೇಂದ್ರ ಸರ್ಕಾರ ಒಂದು ಪ್ರಮುಖ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಈಗ ಆ ಒಂದು ಎಚ್ಚರಿಕೆಯನ್ನು ಪಾಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಬರುವಂತಹ ಸಿಲಿಂಡರ್ನ ಸಬ್ಸಿಡಿ ಕಟ್ ಆಗುತ್ತೆ, ಜೊತೆಗೆ ಸಿಲಿಂಡರೇ ಸಿಗಲ್ಲ. ಹಾಗಾದ್ರೆ ಏನದು, ಯಾವ ಸೂಚನೆಯನ್ನ ಕೊಟ್ಟಿದೆ ಅನ್ನೋದನ್ನ ನೋಡೋದಾದ್ರೆ, ದೇಶದಾದ್ಯಂತ ಇರುವ ಎಲ್ಲಾ ಗೃಹ ಬಳಕೆಯ LPG ಸಂಪರ್ಕ ಹೊಂದಿರುವ ಗ್ರಾಹಕರು ಆಧಾರ್ ಆಧಾರಿತ ಬಯೋಮೆಟ್ರಿಕ್ ಅಂದರೆ KYCಯನ್ನ ಕಂಪ್ಲೀಟ್ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ದೇಶದಾದ್ಯಂತ ಇರುವ ಎಲ್ಲ ಡೊಮೆಸ್ಟಿಕ್ LPG ಕನೆಕ್ಷನ್ ಬಳಕೆದಾರರು ಆಧಾರ ಆಧಾರಿತ ಬಯೋಮೆಟ್ರಿಕ್ KYC ಪೂರ್ಣಗೊಳಿಸುವುದು ಈಗ ಕಂಪ್ಲೀಟ್ ಆಗಿ ಕಡ್ಡಾಯ ಆಗಿದೆ. ಇದರಿಂದಾಗಿ ನೀವು ಗ್ಯಾಸ್ ಸಬ್ಸಿಡಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸಿಲಿಂಡರ್ ಬುಕ್ಕಿಂಗ್ ಸ್ಥಗಿತ ಆಗದ ಹಾಗೆ ತಡೆಯೋದಕ್ಕೆ ಇದು ಅತ್ಯಂತ ಅಗತ್ಯ ಅಂತ ಕೇಂದ್ರ ಘೋಷಣೆ ಮಾಡಿದೆ. ಇನ್ನು ವಿಶೇಷವಾಗಿ ಉಜ್ವಲ ಯೋಜನೆ ಫಲಾನುಭವಿಗಳು ಪ್ರತಿ ಹಣಕಾಸು ವರ್ಷದಲ್ಲಿ ಇದನ್ನು ಪೂರ್ಣಗೊಳಿಸಲೇಬೇಕಾಗತ್ತೆ. ಈ ಪ್ರಕ್ರಿಯೆಯನ್ನ ಯಾರ್ಯಾರು LPG ಬಳಕೆದಾರರಿದ್ದಾರೆ ಅವರೆಲ್ಲರೂ ಕೂಡ ಮನೆಯಲ್ಲೇ ಕೂತು ಸ್ಮಾರ್ಟ್ ಫೋನ್ ಮೂಲಕವೇ ಸುಲಭವಾಗಿ ಮಾಡಬಹುದು ಅಂತಾನೂ ಸಚಿವಾಲಯ ಹೇಳಿದೆ. ಗ್ರಾಹಕರು ಯಾವುದೇ ಗ್ಯಾಸ್ ಏಜೆನ್ಸಿಗೆ ಭೇಟಿ ಕೊಡುವಂತಹ ಅವಶ್ಯಕತೆ ಇರೋದಿಲ್ಲ. ಮನೆಯಲ್ಲೇ ಕೂತು ನಿಮ್ಮ ಸ್ಮಾರ್ಟ್ ಫೋನಲ್ಲೇ ಈ ಒಂದು ಡಿಜಿಟಲ್ ಪ್ರಕ್ರಿಯೆಯನ್ನು ಕೂಡ ನೀವು ಪೂರ್ಣಗೊಳಿಸಬಹುದು. ಇನ್ನು ಗ್ಯಾಸ್ ಸಿಲಿಂಡರ್ಗಾಗಿ ಆಧಾರ್ KYC ಹಾಗಾದರೆ ಮನೆಯಲ್ಲೇ ಕೂತು ಮಾಡೋದು ಹೇಗೆ? ಅದಕ್ಕೆ ಏನಾದರೂ ಆ್ಯಪ್ ಇದೆಯಾ ಅಥವಾ ಯಾವ ರೀತಿಯಾಗಿ ಅದರ ಪ್ರೊಸೀಜರ್ ಇರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ಸರ್ಕಾರದ ಅಧಿಕೃತ ಲಿಂಕ್ https://www.pmui.government.in/ekyc.htmlಗೆ ಭೇಟಿ ಕೊಡಬಹುದು ಅಥವಾ ಅಧಿಕೃತ ಸೂಚನೆಯಲ್ಲಿರೋ QR ಕೋಡ್ ಅನ್ನು ಕೂಡ ನೀವು ಸ್ಕ್ಯಾನ್ ಮಾಡಬಹುದು. ಇನ್ನು ಆ್ಯಪ್ಗಳನ್ನು ಬಳಕೆ ಮಾಡಿ ಹೇಗೆ ಮಾಡೋದು ಅಂತ ನೋಡೋದಾದ್ರೆ, ನಿಮ್ಮ ಸ್ಮಾರ್ಟ್ ಫೋನ್ನ ಪ್ಲೇಸ್ಟೋರ್ಗೆ ಹೋಗಿ ಆಧಾರ್ ಫೇಸ್ RD ಆ್ಯಪ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಆ ನಂತರ ನೀವು ಯಾವ ಕಂಪನಿಯ ಗ್ಯಾಸ್ ಸಿಲಿಂಡರ್ ಅನ್ನು ಬಳಕೆ ಮಾಡ್ತಿದ್ದೀರಿ, ಇಂಡಿಯನ್ ಆಗಿರ್ಬೋದು, HP, ಭಾರತ್, IOCL, BPCL ಅಥವಾ HPCL, ಹೀಗೆ ಯಾವ ಕಂಪನಿಯ ಒಂದು ಗ್ಯಾಸ್ ಅನ್ನು ನೀವು ಬಳಕೆ ಮಾಡ್ತಿದ್ದೀರೋ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕೃತ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು. ನಂತರ ನಿಮ್ಮ ಗ್ರಾಹಕ ಸಂಖ್ಯೆ ಅಂದರೆ ಕಸ್ಟಮರ್ ನಂಬರ್ ಏನಿರುತ್ತೆ ಅಥವಾ ಕನ್ಸ್ಯೂಮರ್ ನಂಬರ್ ಏನಿರುತ್ತೆ ಅಥವಾ ನೋಂದಾಯಿತ ಮೊಬೈಲ್ ನಂಬರ್ ಏನಿದೆ ಅದನ್ನು ನೀವು ನಮೂದಿಸಿ ಆ್ಯಪ್ಗೆ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಅಲ್ಲಿ ಕಾಣಿಸುವಂತಹ KYC ಅಥವಾ ಆಧಾರ್ KYC ಅನ್ನುವಂತಹ ಒಂದು ಆಪ್ಷನ್ ಅನ್ನು ನೀವು ಆರಿಸಿಕೊಳ್ಳಿ. ಅಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ನೀವು ನಮೂದು ಮಾಡಬೇಕು. ಜೊತೆಗೆ ನಿಯಮ ಮತ್ತು ನಿಬಂಧನೆಗಳನ್ನು ನೀವು ಒಪ್ಪಿಕೊಂಡ ನಂತರ ಅಂದರೆ ಅಲ್ಲಿ ಅಗ್ರಿ ಅಂತ ಕೊಟ್ಟ ನಂತರ ಫೇಸ್ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಅದು ತೋರಿಸುತ್ತೆ ಫೇಸ್ ಸ್ಕ್ಯಾನ್ ಮಾಡೋದಕ್ಕೆ. ಆಗ ನಿಮ್ಮ ಸ್ಕ್ರೀನ್ ಮೇಲೆ ಆಧಾರ್ ಫೇಸ್ RD ಕ್ಯಾಮ್ರಾ ಕಾಣಿಸ್ಕೊಳ್ಳುತ್ತೆ. ನಿಮ್ಮ ಮುಖವನ್ನು ಸ್ಕ್ಯಾನ್ ಮಾಡಬೇಕು. ಮುಖ ಸಕ್ಸಸ್ ಆಗಿ ಸ್ಕ್ಯಾನ್ ಆದ ತಕ್ಷಣ ನಿಮಗೆ ಒಂದು ಗ್ರೀನ್ ಬಣ್ಣದ ಟಿಕ್ ಮಾರ್ಕ್ ಕಾಣಿಸುತ್ತೆ, ಅಂದರೆ ದೃಢೀಕರಣ ಪೂರ್ಣ ಆಗುತ್ತೆ ಅನ್ನುವಂಥದ್ದು. ಆ ನಂತರ ನಿಮ್ಮ LPG ಖಾತೆ ಅಲ್ಲಿ ಅಧಿಕೃತ ಆದ ಹಾಗೆ. ಸ್ಕ್ಯಾನ್ ಪೂರ್ಣಗೊಂಡ ನಂತರ ನಿಮ್ಮ ಆಧಾರ್ನ ಮಾಹಿತಿಗಳನ್ನು ಪರದೆ ಮೇಲೆ ಕಾಣಿಸುತ್ತೆ. ಕೊನೆಯದಾಗಿ ಅಲ್ಲಿ ಸಬ್ಮಿಟ್ ಅನ್ನುವಂಥ ಆಪ್ಷನ್ ಇರುತ್ತೆ. ಆ ಬಟನ್ ಒತ್ತಿದ್ರೆ ನಿಮ್ಮ KYC ಕಂಪ್ಲೀಟ್ ಆಗುತ್ತೆ. ಆದರೆ ಮತ್ತೊಂದು ಕಡೆ ಈ ಒಂದು ವಿಚಾರವನ್ನು ಯಾರ್ಯಾರು ನೀವು ಮನೆಯಲ್ಲೇ ಕೂತು ಮಾಡಬಹುದು. ಬಟ್ ಉಜ್ವಲ ಯೋಜನೆಯ ಫಲಾನುಭವಿಗಳು ನೀವು ಆಗಿದ್ದಿದ್ರೆ ದಯವಿಟ್ಟು ವಿಶೇಷ ಸೂಚನೆಯನ್ನು ಕೂಡ ನೀವು ಇಲ್ಲಿ ಪಾಲನೆ ಮಾಡಲೇಬೇಕು. LPG ಗ್ಯಾಸ್ ಸಿಲಿಂಡರ್ KYC ಪೂರ್ಣಗೊಳಿಸೋದಕ್ಕೆ ನಿಮಗೆ ಯಾವ ರೀತಿಯಾಗಿ ಈ ಒಂದು ಮೇಲಿನ ಹಂತಗಳನ್ನು ಹೇಳಿದಿನಲ್ಲ ಅದನ್ನು ಅನುಸರಿಸಬಹುದು. ಜೊತೆಗೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿಗಳು ಪ್ರತಿ ಹಣಕಾಸು ವರ್ಷದ ಮೊದಲ ರೀಫಿಲ್ಗಿಂತ ಮೊದಲು ಬಯೋಮೆಟ್ರಿಕ್ KYC ಮಾಡೋದು ಪ್ರತಿಯೊಬ್ಬರೂ ಕೂಡ ಕಡ್ಡಾಯ.
ಒಂದು ವೇಳೆ ನೀವು ಇದನ್ನು ಕಂಪ್ಲೀಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಸಿಗುವಂತಹ ಸಬ್ಸಿಡಿ ಹಣ ಸ್ಟಾಪ್ ಆಗುತ್ತೆ, ಸಿಲಿಂಡರ್ ಸರಬರಾಜಿನಲ್ಲಿ ವ್ಯತ್ಯಯ ಕೂಡ ಆಗಬಹುದು. ಆಲ್ರೆಡಿ ಈಗಾಗಲೇ ಸಿಲಿಂಡರ್ ಸರಬರಾಜಿನಲ್ಲಿ ಪ್ರಾಬ್ಲಮ್ ಆಗಿರೋದು ನಿಮಗೆ ಗೊತ್ತೇ ಇದೆ. ಹಾಗಾಗಿ ಈ ಪ್ರಕ್ರಿಯೆಯನ್ನು ನೀವು ಪೂರ್ಣಗೊಳಿಸಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಮಾರ್ಚ್ 31, 2026 ಒಂದು ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದೆ. ಒಂದು ವೇಳೆ ನೀವು ಡಿಲೇ ಮಾಡಿದರೆ ಡೇಟ್ ಮುಗಿದು ಹೋಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾವುದೇ ತೊಂದರೆ ಎದುರಾಗದ ಹಾಗೆ ಮುನ್ನೆಚ್ಚರಿಕೆಯಾಗಿ ಈ ಕೂಡಲೇ ಈ KYCಯನ್ನು ನೀವು ಕಂಪ್ಲೀಟ್ ಮಾಡೋದು ಒಳ್ಳೆಯದು. ಇನ್ನು ಒಂದು ಬಾರಿ ಮಾತ್ರ ವರ್ಷಕ್ಕೆ ದೃಢೀಕರಣ ಮಾಡಿದರೆ ಸಾಕು, ಅದೇ ವರ್ಷದಲ್ಲಿ ಮತ್ತೆ ಮತ್ತೆ ಮಾಡುವಂತಹ ಅಗತ್ಯ ಇಲ್ಲ. ಇನ್ನು ಸರ್ಕಾರ ಹೆಲ್ಪ್ಲೈನ್ ಅನ್ನು ಕೂಡ ಕೊಟ್ಟಿದೆ. ಯಾವುದೇ ಪ್ರಕ್ರಿಯೆಯಲ್ಲಿ ಸಮಸ್ಯೆ ಎದುರಾದರೆ ಗ್ರಾಹಕರು LPG ಸಹಾಯವಾಣಿ ಸಂಖ್ಯೆ 1800-2333-555 ಈ ನಂಬರ್ಗೆ ನೀವು ಕರೆ ಮಾಡಬಹುದು, ಅಥವಾ ನೀವು ಸ್ಥಳೀಯ ವಿತರಕರನ್ನ, ಗ್ಯಾಸ್ ಏಜೆನ್ಸಿಯವರನ್ನು ಕೂಡ ಸಂಪರ್ಕ ಮಾಡಬಹುದು. ಹಾಗಾಗಿ ಯಾರ್ಯಾರು ಸಬ್ಸಿಡಿ ಪಡಿತಾ ಇದ್ದೀರೋ ಅಥವಾ ನಮಗೆ ಹೆಚ್ಚಿನ LPG ಗ್ಯಾಸ್ ಬೇಕು ಅಂತ ಹೇಳಿ ಅನ್ಕೊಳ್ತಾ ಇದ್ದೀರಲ್ಲ, ಅವರು ದಯವಿಟ್ಟು ಈ KYCಯನ್ನು ಪೂರ್ಣಗೊಳಿಸಿ, ಇಲ್ಲದಿದ್ದರೆ ನಿಮಗೆ ಸಿಲಿಂಡರೇ ಸಿಗದೇ ಇರಬಹುದು. ಇದು ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.